ಆರೋಪಿ ಅಥವಾ ಆರೋಪಿಗಳು ರಾಜಕೀಯವಾಗಿ ಆಡಳಿತದೊಂದಿಗೆ, ಆಡಳಿತ ಸಂಸ್ಥೆಯೊಂದಿಗೆ ಅಥವಾ ಆಡಳಿತ ಸರ್ಕಾರದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂದ ಮಾತ್ರಕ್ಕೆ ಅಂಥ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ತನಿಖಾ ಸಂಸ್ಥೆಗಳಿಂದ ಇನ್ವೆಸ್ಟಿಗೇಷನ್ ಸಂಸ್ಥೆಗಳೇನಿರ್ತದೆ ಅದರಿಂದ CBIಗೆ ವಹಿಸಲಿಕ್ಕೆ ಬರುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ತೀರ್ಪನ್ನು ಕೇರಳ ಹೈಕೋರ್ಟ್ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಆರೋಪಿ ರಾಜಕೀಯವಾಗಿ ಆಡಳಿತ ಸಂಸ್ಥೆ ಅಥವಾ ಆಡಳಿತ ಸರ್ಕಾರ ಅಥವಾ ಆಡಳಿತ ಒಂದು ವಿಭಾಗ ಏನಿರ್ತದೆ ಅದರೊಂದಿಗೆ ರಾಜಕೀಯ ಸಂಬಂಧವನ್ನು ಹೊಂದಿದ್ದಾರೆ ಅಂದ ಮಾತ್ರಕ್ಕೆ ಅಂಥ ಒಂದು ಪ್ರಕರಣಗಳನ್ನು CBIಗೆ ವಹಿಸ್ಕೊಡ್ಬೇಕಾ, ಅದರ ಪರಿಣಾಮ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಆ ರಾಜ್ಯದಲ್ಲಿ ಇರುವಂಥ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳಾಗಿರ್ಬೋದು, ಆ ಸಂಸ್ಥೆಗಳಾಗಿರ್ಬೋದು, ತನಿಖಾ ಒಂದು ವ್ಯವಸ್ಥೆ ಏನಿರ್ತದೆ ಇದರಿಂದ CBIಗೆ ವಹಿಸ್ಕೊಡೋದಕ್ಕೆ ಆಗತ್ತಾ ಅನ್ನೋದು ಸಂಬಂಧಪಟ್ಟಂತೆ ಕೇರಳ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ಈ ಒಂದು ಪ್ರಕರಣದಲ್ಲಿ ಮೇಲ್ಮನವಿಯನ್ನು ಏನು ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ, ಅವರ ಗಂಡ ಔಟ್ಲೆಟ್ ಆಗಿ ಪೆಟ್ರೋಲ್ ಬಂಕನ್ನು ತೆಗೆಯೋದಕ್ಕೆ ಒಂದು NOCಯನ್ನು ಕೇಳಿರ್ತಾರೆ, ಅಂದರೆ ಜಿಲ್ಲಾ ಪಂಚಾಯತಲ್ಲಿ ಕೇಳಿರ್ತಾರೆ. ಆ ಜಿಲ್ಲಾ ಪಂಚಾಯತ್ನ ಮಾಜಿ ಪ್ರೆಸಿಡೆಂಟ್ ಏನಿರ್ತಾರೆ ಅವರು ಅದನ್ನು ನೀಡೋದಕ್ಕೆ ಆಗಲ್ಲ ಅಂತಂತೇಳಿ ಹೇಳಿರ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಲಂಚ ಪ್ರಕರಣ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಕೆ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ, ಆರೋಪಿ ಏನಿರ್ತಾರೆ ಅವರು. ಸೊ ಇದಕ್ಕೆ ಮತ್ತೆ ಈ ಮೇಲ್ಮನವಿಯ ಗಂಡ ಏನಿರ್ತಾರೆ ಇವರ ಒಂದು ಬೀಳ್ಕೊಡುಗೆ ಸಮಾರಂಭ ಕೂಡ ಅವರು ಭಾಗವಹಿಸಿರ್ತಾರೆ. ಅಲ್ಲಿ ಇದನ್ನು ಪಬ್ಲಿಕ್ ಆಗಿ ಹೇಳ್ತಾರೆ. ಈ ಹೇಳಿದಂಥ ವಿಚಾರಗಳು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪ್ರಚಾರ ಆಗುತ್ತೆ. ಸೊ ಹಾಗಾಗಿ ಇದರಿಂದ ನೊಂದಂಥ ಮೇಲ್ಮನವಿದಾರರ ಗಂಡ ಸೂಸೈಡನ್ನು ಆ ದಿನ ರಾತ್ರಿ ಮಾಡ್ಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸ್ನವರು FIR ಅನ್ನು ಕೂಡ ದಾಖಲನ್ನು ಮಾಡ್ಕೊಳ್ತಾರೆ. ಸೊ ಆನಂತರದಲ್ಲಿ ಅವರು NOCಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ನ ಮಾಡಿ ಇವರು ಸೂಸೈಡನ್ನು ಮಾಡ್ಕೊಂಡಿರೋದು BNS ಆ್ಯಕ್ಟ್ನ ಸೆಕ್ಷನ್ 108 ಇದರ ಪ್ರಕಾರ ದಾಖಲನ್ನು ಮಾಡ್ಕೊಳ್ತಾರೆ. ಮೊದಲು ಮಾಡಿದಂಥ ಸೆಕ್ಷನ್ಗಳನ್ನು ಬಿಟ್ಟು ಇದರಲ್ಲಿ ಮಾಡ್ಕೊಳ್ತಾರೆ. ಇದರಲ್ಲಿ ಏಕೈಕ ಆರೋಪಿಯಾಗಿ ಈ ಮಾಜಿ ಪ್ರೆಸಿಡೆಂಟ್ ಏನಿರ್ತಾರೆ ಅವರನ್ನು ಮಾಡಲಾಗಿರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಜಿ ಪ್ರೆಸಿಡೆಂಟ್ ಜಿಲ್ಲಾ ಪ್ರೆಸಿಡೆಂಟ್ ಏನಿದ್ದಾರೆ ಅವರು ರಾಜಕೀಯವಾಗಿ ಸಂಬಂಧವನ್ನು ಹೊಂದಿದ್ದಾರೆ ಅಲ್ಲಿ. ಹಾಗಾಗಿ ಇಲ್ಲಿ ನಡೆದರೆ ಸೂಕ್ತವಾದಂಥ ಒಂದು ತನಿಖೆ ಆಗೋದಲ್ಲ, ಹಾಗಾಗಿ CBIಗೆ ವಹಿಸ್ಕೊಡ್ಬೇಕು ಈ ಪ್ರಕರಣವನ್ನು ಅಂಥೇಳಿ ಇವರು ಒಬ್ಬರೇ ಅಲ್ಲದೆ ಇನ್ನೂ ಇತರರು ಇದ್ದಾರೆ ಅಂತ ಅಂಶವನ್ನು ಇಲ್ಲಿ ತಿಳಿಸ್ತಾರೆ. ಆದರೆ ಹೈಕೋರ್ಟ್ ಏನಿದೆ, ಕೇರಳ ಹೈಕೋರ್ಟ್ ರಾಜಕೀಯವಾಗಿ ಸಂಬಂಧವನ್ನು ಹೊಂದಿದ್ದಾರೆ ಅಂದ ಮಾತ್ರಕ್ಕೆ ಅದನ್ನು ವಹಿಸ್ಲಿಕ್ಕೆ ಬರೋದಿಲ್ಲ, ಅದರ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅನ್ನೋ ಅಂಶ ಇದ್ದಾಗ ಮಾತ್ರ ಅದನ್ನ ಮಾಡ್ಬೋದೇ ಹೊರತು ಪ್ರಭಾವವನ್ನು ಬೀರಿ ಆ ಪ್ರಕರಣ ತನಿಖೆಯ ದಿಕ್ಕನ್ನು ತಪ್ಪಿಸ್ತಾರೆ ಅನ್ನುವಾಗ ಮಾತ್ರ ಮಾಡ್ಬೋದು. ಅಥವಾ ಅವರು ಕೇವಲ ರಾಜಕೀಯವಾಗಿ ಸಂಬಂಧವನ್ನು ಹೊಂದಿದ್ದಾರೆ ಆಡಳಿತ ಒಂದು ಅಂಶ ಜೊತೆಗೆ, ಪಕ್ಷದ ಜೊತೆಗೆ ಅಥವಾ ಸರ್ಕಾರದ ಜೊತೆಗೆ ಅಂದ ಮಾತ್ರಕ್ಕೆ ಇದನ್ನು CBIಗೆ ವಹಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಈ ಮೇಲ್ಮನವಿಯನ್ನು ಏನು ಸಲ್ಲಿಸಿರ್ತಾರೆ ಇದನ್ನು ತಿರಸ್ಕರಿಸಿರ್ತಾರೆ. ಈ ತಿರಸ್ಕರಿಸಿ ಕೇರಳ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಮಂಜುಷಾ K ವರ್ಸಸ್ CBI ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥದ್ದು, ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಯಾವುದೇ ಅಂಶಗಳನ್ನು ಹೊಂದಿದ್ರೂ ಕೂಡ ಆತ ಅದರ ಮೇಲೆ ಪ್ರಭಾವ ಬೀರ್ತಾನ ಇಲ್ವ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ರಾಜಕೀಯವಾಗಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ, ರಾಜಕೀಯ ಸಂಬಂಧ ಆ ಒಂದು ಆಡಳಿತ ಒಂದು ಸರ್ಕಾರ ಅಥವಾ ಒಂದು ಮಂಡಳಿಯ ಒಂದು ಇದೆ ಅಂದ ಮಾತ್ರಕ್ಕೆ ಅಂಥ ಒಂದು ಪ್ರಕರಣ ಎಲ್ಲ ಪ್ರಕರಣಗಳನ್ನು CBIಗೆ ವಹಿಸೋದಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಅಂಶ ಆಗಿದೆ.